ಆಟೋ ಡ್ರೈವರ್ಗಳೆಲ್ಲ ಲೋಫರ್ಸು, ಬೆಂಗಳೂರೇನು ನಿಮ್ಮ ಅಪ್ಪನವ್ರದ್ದೇನೋ. ಲಾಯರ್ ಜಗದೀಶ್ ಅವರು ಒಬ್ಬ ವಿದ್ಯಾವಂತರು, ಸಂಭಾವಿತರು ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಬೆಂಗಳೂರು ಯಾರಪ್ಪಂದು ಅಲ್ಲ. ಆಟೋ ಚಾಲಕರು ಕರದಲ್ಲಿಗೆ ಬರುವುದಿಲ್ಲ. ನಾನು 20 ವರ್ಷದಿಂದ ಆಟೋದಲ್ಲಿ ಸೇವೆಯನ್ನು ಮಾಡ್ತೇನೆ. ಎಲ್ಲ ಆಟೋ ಚಾಲಕರ ಪರವಾಗಿ ನಾನು ಕ್ಷಮೆಯನ್ನು ಯಾಚಿಸ್ತೀನಿ ಸಮಸ್ತ ನಾಗರಿಕರ ಮುಂದೆ. ಬೆಂಗಳೂರಿನಲ್ಲಿ ಎಲ್ಲಿ ನೋಡ್ರು ಆಟೋ ಚಾಲಕರು ಅಸಭ್ಯವಾಗಿ ನಿಂತಿರ್ತಾರೆ, ಎಲ್ಲೆಲ್ಲೋ ನಿಂತ್ಕೊಂಡಿರ್ತಾರೆ, ಮೇಲಿಂದ ಬಕೆಟಿಂದ ನೀರನ್ನು ಒಯ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಈ ಆ್ಯಪ್ಗಳ ಕಾಟ. ಯಾವ ವ್ಯಕ್ತಿಗಳು ಆ್ಯಪನ್ನು ಹಾಕೊಂಡು ಹೋಗ್ತಾ ಇದ್ದಾರೋ ಅವರನ್ನು ಹಿಡಿದು ದಂಡವನ್ನು ಹಾಕುವಂಥ ಪ್ರಕ್ರಿಯೆ ಇವತ್ತು ಶುರುವಾಗಿದೆ. ಕರೆಕ್ಟ್ ಅಲ್ವಾ? ಹಾಗಾಗಿ ಈ ಮೀಟ್ರನ್ನ ನೀವು ತೆಗೆದೇ ಬಿಡಿಬೇಕಾದ್ರೆ ಆಟೋ ಚಾಲಕ ಏನು ಮಾಡೋಕ್ಕಾಗತ್ತೆ ರೀ? ನಮಗೆ ಮೈನಸ್ ಕೊಡಲಿಕ್ಕೆ ಅಲ್ಲಿ ಏನಾದರೂ ಆಪ್ಷನ್ ಇಲ್ಲ ಅಲ್ಲಿ ನಮಗೆ. ಲಾಯರ್ ಜಗದೀಶ್ ಅವರೇ ಹೇಳುವಂತೆ 8 ಲಕ್ಷಕ್ಕೂ ಮೀರಿದ ಆಟೋಗಳು ಬೆಂಗಳೂರಲ್ಲಿ ಪ್ರಯಾಣ ಮಾಡ್ತಾ ಇದೆ ಅಂತ. ಲಾಯರ್ ಜಗದೀಶ್ ಅವರೇ, ಈ ಪ್ರಶ್ನೆಯನ್ನು ನೀವು ಎತ್ತಿರೋದಕ್ಕೆ ನಾನು ನಿಮಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಿಮ್ಗೇನಾದರೂ ಶಕ್ತಿ ಅನ್ನೋದಿದ್ರೆ ಸೀಸ್ ಮಾಡಿಸ್ಬೇಕು. ನೀವು ಈ ಉಳಿದಂಥ ಎಲ್ಲ ಆಟೋಗಳನ್ನು ಸೀಸ್ ಮಾಡಿ ಕ್ರಶ್ ಮಾಡಿಸಿ. 5 ಲಕ್ಷ 6 ಲಕ್ಷಕ್ಕಿಂತ ಹೆಚ್ಚಿನ ಆಟೋಗಳು ಎಲ್ಲಿಂದ ಬಂತು ರೀ? ಈಗ ಇನ್ನೊಂದು ಹೊಸ ನಿಯಮ ಏನು ಬಂದಿದೆ ಅಂತ ಹೇಳಿದ್ರೆ EV ವೆಹಿಕಲ್ ಅಂದರೆ ವಿದ್ಯುತ್ ಚಾಲಿತ ವಾಹನ ಆಟೋಗಳೇನಿದೆ ಅದಕ್ಕೆ ಯಾವುದೇ ವಿಧವಾದಂಥ ಪರ್ಮಿಟ್ ಇಲ್ಲ. ಆಟೋ ಚಾಲಕರ ಜೀವನ ನಿರ್ವಹಣೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ನಮಗೆ ಮಾತ್ರ ಗೊತ್ತು. ಯಾವುದಾದ್ರೂ ಖಾಸಗಿ ಕಂಪನಿಯಲ್ಲಿ ಸೇವೆ ಮಾಡ್ತಕ್ಕಂಥ ಒಬ್ಬ ಕಾರ್ಮಿಕನಿಗೆ ಕೂಡ ಇವತ್ತು ESI ಇದೆ, ಇನ್ಶೂರೆನ್ಸ್ ಸೌಲಭ್ಯ ಇದೆ. ಸಾಕಷ್ಟು ಜನ ಆಟೋ ಡ್ರೈವರ್ಗಳಿಗೆ ಯಾವುದೇ ಮನೆಯೂ ಇಲ್ಲ, ಏನಿಲ್ಲ, ಬಾಡಿಗೆ ಮನೆಗಳಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಸರ್ಕಾರಿ ವ್ಯವಸ್ಥೆಯನ್ನೇ ತಗೊಳ್ಳಿ, ಇರುವಂಥ ಎಲ್ಲ ನೌಕರರು ಪ್ರಾಮಾಣಿಕವಾಗೇ ಇದ್ದಾರಾ? ಲಾಯರ್ ಜಗದೀಶ್ ಅವರೇ, ನೀವು ತುಂಬ ದೊಡ್ಡ ಮಾತುಗಳನ್ನು ಆಡಿದ್ದೀರಾ. ಆತ ಅವ್ರ ಮನೆ ಕೆಲಸಕ್ಕೂ ಕೂಡ ನಾನ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬಾರ್ದಾ? ಬೆಂಗಳೂರಿನಲ್ಲಿರ್ತಕ್ಕಂಥ ಸಮಸ್ತ ಆಟೋ ಚಾಲಕರಿಗೆ ನಾನು ಹೇಳುವಂಥ ವಿನಂತಿ ಏನಂದರೆ, ನಿಮ್ಮ ವೃತ್ತಿಯನ್ನು ನೀವು ಗೌರವಿಸುವುದನ್ನು ಕಲ್ತ್ಕೊಳ್ಳಿ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಆಟೋ ಚಾಲಕರ ಸಂಕಷ್ಟ ತುಂಬ ಮೇರೆ ಮೀರಿದೆ. ಕೇಳುವವರು ಯಾರೂ ಇಲ್ಲ. ಈ ವಿಷಯವನ್ನು ನಾನಿವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋನಿದ್ದೇನೆ. ಸ್ನೇಹಿತರೆ, ಇತ್ತೀಚೆಗೆ ಲಾಯರ್ ಜಗದೀಶ್ ಎನ್ನುವವರು ಒಂದು ಆಪಾದನೆಯನ್ನು ಮಾಡ್ತಾರೆ. ಆಟೋ ಡ್ರೈವರ್ಗಳೆಲ್ಲ ಲೋಫರ್ಸು, ಇವರು ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಜೀವನ ಕಟ್ಕೊಳಕ್ಕೆ ಬಂದಿರೋರು, ಹಂಗಾಗಿ ನೀವು ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ರೋ, ಬೆಂಗಳೂರೇನು ನಿಮ್ಮ ಅಪ್ಪನವ್ರದ್ದೇನೋ ಅಂತ ಹೇಳುವಂಥ ಮಾತುಗಳನ್ನು ಇವರು ಆಡಿದರು. ಇಲ್ಲಿ ಲಾಯರ್ ಜಗದೀಶ್ ಅವರು ಒಬ್ಬ ವಿದ್ಯಾವಂತರು, ಸಂಭಾವಿತರು ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಯಾರಿಗೇ ಆಗಲಿ ಏನಾದರೂ ಒಂದು ಸೂಚನೆಯನ್ನು ಕೊಡಬೇಕಾದ್ರೆ ಸಭ್ಯವಾದಂಥ ಪದಗಳನ್ನು ಬಳಸಬೇಕಾಗಿತ್ತು. ಆದರೆ ನೀವು ಹೇಳಿದ್ದು ಬೆಂಗಳೂರೇನು ನಿಮ್ಮ ಅಪ್ಪಂದೇನೋ ಅನ್ನುವಂಥ ಮಾತುಗಳನ್ನು ಹಾಕಿದ್ದೀರಾ. ಮತ್ತು ಎಲ್ಲಂದ್ರಲ್ಲಿ ಕೂತ್ಕೊಂಡ್ಬಿಡ್ತಾರೆ, ಎಕ್ಸ್ಟ್ರಾ ದುಡ್ಡು ಲೂಟಿ ಮಾಡ್ತಾರೆ, ಈ ರೀತಿಯಾಗೆಲ್ಲ ಹೇಳಿದ್ದಾರೆ. ಅವ್ರು ಹೇಗೂ ಹೇಳಿ, ಆದರೆ ಬೆಂಗಳೂರು ಯಾರಪ್ಪಂದು ಅಲ್ಲ, ಕೆಂಪೇಗೌಡರು ಸಂಸ್ಥಾಪನೆ ಮಾಡಿಕೊಟ್ಟಿದ್ದು ಅನ್ನುವಂಥ ವಿಚಾರವನ್ನು ಇವ್ರ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಸರ್ಕಾರ ನಮಗೆ ಅಂತ ಯೂನಿಫಾರ್ಮ್ ಕೊಟ್ಟಿದೆ. ಈ ಯೂನಿಫಾರ್ಮ್ಗೆ ಗೌರವ ಕೊಡಬೇಕು, ಪ್ರತಿಯೊಂದು ವೃತ್ತಿಯನ್ನು ಗೌರವಿಸಬೇಕು ಅನ್ನೋದು ಮನದಟ್ಟು ಮಾಡ್ಕೊಳ್ಳಿ. ಇಷ್ಟೇ ನಮ್ಮ ವಿನಂತಿ. ಬೇರೆ ಇನ್ನೇನು ನಿಮ್ಮನ್ನೇನು ದೂಷಣೆ ಮಾಡೋಕ್ಕೋಗಲ್ಲ. ಆದರೆ ನೀವು ಇನ್ನೂ ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ದೀರಾ, ಅದಕ್ಕೆ ನಂದು ಸಹಮತ ಇದೆ. ಮೊಟ್ಟ ಮೊದಲನೆಯ ಸಮಸ್ಯೆ ಬರೋದು ಏನು ಅಂತ ಹೇಳಿದ್ರೆ, ಆಟೋ ಚಾಲಕರು ಕರದಲ್ಲಿಗೆ ಬರುವುದಿಲ್ಲ. ಎಕ್ಸ್ಟ್ರಾ ಅಂದರೆ ಮೀಟರ್ಗಿಂತ ಹೆಚ್ಚುವರಿ ಹಣವನ್ನು ಡಿಮ್ಯಾಂಡ್ ಮಾಡ್ತಾರೆ, ಲೂಟಿ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ವಿಷಯ ಇದೆ. ನೋಡಿ, ಹೆಚ್ಚುವರಿ ಹಣವನ್ನು ಯಾರಾದರೂ ಒತ್ತಾಯ ಮಾಡಿ ಪಡ್ಕೊಂಡಿದ್ರೆ ಏನೋ ಅಲ್ಪ ಸ್ವಲ್ಪ 5-10 ಕೇಳಿದ್ರೆ, ಇವಾಗಿರೋವಂಥ ತುಂಬ ಇಂಟೀರಿಯರ್ ಒಳಗಡೆಯ ಪ್ರದೇಶಗಳಿಗೆ ಹೋದಾಗ ಅದಕ್ಕೆ ಯಾರು ಏನು ಹೇಳೋಕ್ಕಾಗಲ್ಲ. ಕೆಲವರು ಲಗೇಜ್ ಹಾಕ್ಕೊಂಬಂದಿರ್ತಾರೆ, ಕೆಲವರು 4 ಜನ ಬಂದಿರ್ತಾರೆ. ಅಂಥದ್ದನ್ನು ಕೇಳಿದ್ರೆ ಯಾರು ಪ್ಯಾಸೆಂಜರ್ಸು ಕೂಡ, ಪ್ರಯಾಣಿಕರು ಕೂಡ ಯಾರೋ ವಿರೋಧವನ್ನು ವ್ಯಕ್ತಪಡಿಸಲ್ಲ. ಆದರೆ ಬಾಯಿಗೆ ಬಂದಂಗೆ ಮೀಟ್ರನ್ನು ಹಾಕ್ದೆ 100 ಕೊಡಿ 200 ಕೊಡಿ ಅಂತ ಕೇಳಿದ್ರೆ ಆವಾಗ ಪ್ರಯಾಣಿಕರು ತಿರುಗಿ ಬೀಳ್ತಾರೆ. ಹಾಗಾಗಿ ನೋಡಿ, ಈ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡೋದು ಕೂಡ ನನ್ನ ಆದ್ಯ ಕರ್ತವ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನನ್ನನ್ನು ಇವತ್ತು ಎಷ್ಟೋ ಜನರು ಏನು ತಿಳ್ಕೊಂಡಿದ್ದಾರೆ ಅಂದರೆ ನಾನು ಮಾಧ್ಯಮದ ಆ್ಯಂಕರ್ ಅಂತ ತಿಳ್ಕೊಂಡಿದ್ದಾರೆ. ಖಂಡಿತವಾಗೂ ಇಲ್ಲ, ನಾನು ಪ್ರಾಮಾಣಿಕ ಆಟೋ ಚಾಲಕನೇ. ನಾನು 20 ವರ್ಷದಿಂದ ಆಟೋದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ತುಂಬ ಹೆಚ್ಚುವರಿಯಾಗಿ ಯಾರಾದರೂ ನಿಮ್ಮ ಹತ್ರ ಹಣಕ್ಕೆ ಡಿಮ್ಯಾಂಡ್ ಮಾಡಿದರೆ ಮೀಟರ್ಗಿಂತ ಹೆಚ್ಚಿಗೆ, ಎಲ್ಲ ಆಟೋ ಚಾಲಕರ ಪರವಾಗಿ ನಾನು ಕ್ಷಮೆಯನ್ನು ಯಾಚಿಸ್ತೀನಿ ಸಮಸ್ತ ನಾಗರಿಕರ ಮುಂದೆ. ಇದರಿಂದ ಏನು ನಾನು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಹಾಗಾಗಿ ಆಟೋ ಡ್ರೈವರ್ಗಳಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇನೆ, ಕೇಳುವುದು ರೀತಿಯಲ್ಲೂ ಕೂಡ ಒಂದು ಸಭ್ಯತೆಯಿಂದ ನಡ್ಕೊಳ್ಳಿ. ಸಮಾಜದ ಜೊತೆಯಲ್ಲಿ ಆದಷ್ಟು ಮೀಟರ್ಗೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ. ತುಂಬ ಏನಾದರೂ ಒಳಗಡೆ ಹೋದರೆ, ನೋಡಿ ಅಮ್ಮ ಪರಿಸ್ಥಿತಿ ಈ ಥರ ಇದೆ, ನೋಡಿ ಸರ್ ಪರಿಸ್ಥಿತಿ ಈ ಥರ ಇದೆ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಡಿ. ಆವಾಗ ಅವರೇ ಅರ್ಥ ಮಾಡ್ಕೊಳ್ತಾರೆ.
ಇದು ಒಂದು ಸಮಸ್ಯೆ. ಮತ್ತು ಕರದಲ್ಲಿಗೆ ಬರುವುದಿಲ್ಲ ಅನ್ನೋದಕ್ಕೆ 2 ವಿಧವಾದ 3 ವಿಧವಾದ ಕಾರಣಗಳಿದೆ. ಒಂದು ಏನಂತ ಹೇಳಿದ್ರೆ, ಆಟೋ ಚಾಲಕರು ಲಕ್ಷಾಂತರ ಜನ ಆಟೋಗಳು ಇವತ್ತು ಚಲಾವಣೆಯನ್ನು ಚಲಾಯಿಸ್ತಾ ಇದ್ದಾರೆ ಬೆಂಗಳೂರಿನ ನಗರದಲ್ಲಿ. ಹಾಗಾಗಿ ಯಾರ್ದೋ ಟೈಮ್ಗೆ ಹೋಗ್ತಾರೆ, ಯಾರ್ದೋ ಟೈಮ್ಗೆ ಅವ್ರ ಮನೆಗೆ ಬರ್ತಾರೆ. ಇಂಥ ವ್ಯಕ್ತಿ ಇಂಥದ್ದೇ ಶಿಫ್ಟಿಗೆ ಹೋದ ಅಂತ ಯಾವುದೇ ಒಂದು ಡೇಟಾ ಈ ಆಟೋ ಚಾಲಕರ ಹತ್ರ ಇರೋದಿಲ್ಲ. ಅಂದರೆ ಕೆಲವರು 3 ಗಂಟೆ ಬೆಳಗಿನ ಜಾವಕ್ಕೆ ಹೋಗ್ತಾರೆ, 11 ಗಂಟೆಗೆ ಮನೆಗೆ ಬರ್ತಾರೆ, ರೆಸ್ಟ್ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಇನ್ನು ಕೆಲವರು ಅವರು ವೈಯಕ್ತಿಕ ಕೆಲಸಗಳ ನಿಮಿತ್ತ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ಕರೆದ ಕಡೆಗೆ ಬರೋದಿಲ್ಲ ಅನ್ನೋದು ವಾದ ಇರತಕ್ಕಂಥದ್ದು. ಇದಕ್ಕೆ ಇದು ಒಂದು ಕೂಡ ಕಾರಣ. ಮಾಸ್ ಚೈನ್ ಲಿಂಕ್ ಇರೋದರಿಂದ ಒಂದು ಕಾರಣ. ಮತ್ತು ಪ್ರಯಾಣಿಕರು ಸಿಗದೇ ಇರೋವಂಥ ಕಡೆಗೆ ಕೆಲವರು ಹೋಗೋದಿಲ್ಲ, ಅದು ಅವರ ಹಠ. ಅಂಥದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆಯನ್ನು ಯಾಚನೆ ಮಾಡ್ತೀನಿ. ನಾನು ಈ ಮೂಲಕ ಏನು ವಿನಂತಿಯನ್ನು ಮಾಡ್ತೇನೆ ಅಂದರೆ, ದಯವಿಟ್ಟು ಆಟೋ ಚಾಲಕರೇ, ಪ್ರಯಾಣಿಕರು ಕರದಲ್ಲಿಗೆ ಹೋಗುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಳ್ಳಿ. ನಾವು ವೃತ್ತಿ ಧರ್ಮವನ್ನು ಸೇವೆಯನ್ನು ಕೊಡಬೇಕು ಅಂತ ಬಂದಾಗ ಅರ್ಧ ಲೀಟ್ರು 1 ಲೀಟ್ರು ಗ್ಯಾಸು ವ್ಯಯ ಆಗ್ಬೋದು. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ವೃತ್ತಿಯನ್ನು ಗೌರವಿಸೋದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಇನ್ನೂ ಒಂದು ವಿಚಾರ ಬರುತ್ತೆ. ಈಗೇನಾಗಿದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಎಲ್ಲಿ ನೋಡ್ರು ಆಟೋ ಚಾಲಕರು ಅಸಭ್ಯವಾಗಿ ನಿಂತಿರ್ತಾರೆ, ಎಲ್ಲೆಲ್ಲೋ ನಿಂತ್ಕೊಂಡಿರ್ತಾರೆ, ಅಸಭ್ಯವಾಗಿ ಮಾತನಾಡ್ತಾರೆ ಅಂತ ಹೇಳುವಂಥ ಒಂದು ವಾದ ಬಂದಿದೆ. ನೋಡಿ, ಬೆಂಗಳೂರಿನಲ್ಲಿ ಹಲವಾರು ಆಟೋ ನಿಲ್ದಾಣಗಳು ಇತ್ತು, ಹೆಜ್ಜೆ ಹೆಜ್ಜೆಗೂ ಆಟೋ ನಿಲ್ದಾಣಗಳಿತ್ತು. ಆವಾಗ ಅವರು ದಣಿವನ್ನು ಆರಿಸ್ಕೊಳ್ಳೋದಕ್ಕಾಗಿ ಅಥವಾ ಪ್ರಯಾಣಿಕರು ಸಿಗದೇ ಇದ್ದಾಗ ಅಲ್ಲಿ ಬಂದು ನಿಂತ್ಕೊಳ್ತಾಯಿದ್ರು. ಆದರೆ ಇವತ್ತು ರಸ್ತೆ ಅಗಲೀಕರಣದ ಹೆಸರಲ್ಲಿ ಕೆಲವು ಕಡೆ ಕಂಪ್ಲೇಂಟ್ಗಳಾಗಿರೋದ್ರಿಂದ ಇವತ್ತು ಎಲ್ಲೆಡೆಗೆ ಆಟೋ ನಿಲ್ದಾಣಗಳನ್ನು ತೆರವು ಮಾಡಲಾಗಿದೆ. ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಜಾಗ ಸಿಕ್ಕಿದ ಕಡೆಗಳಲ್ಲಿ ಮತ್ತು ಕಾರ್ನರ್ಗಳು ಅಂತ ಏನು ಹೇಳ್ತೀವಲ್ಲ, 2 ರಸ್ತೆಗಳು ಕೂಡೋ ಕಡೆಯಲ್ಲಿ ಕೂತ್ಕೊಳ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಯಾರಾದರೂ ಬಂದರೆ ಆಟೋ ಬೇಕು ಅಂದರೆ ಕರೀತಾರೆ ಅನ್ನುವಂಥ ಉದ್ದೇಶಕ್ಕೆ ಹೊರತು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಯಾವುದೇ ಉದ್ದೇಶವನ್ನು ಆಟೋ ಚಾಲಕರು ಹೊಂದಿರೋದಿಲ್ಲ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಎಂತೆಂಥ ಕೆಟ್ಟ ಪ್ರಮೇಯಗಳನ್ನು ನಾವು ನೋಡಿದ್ದೀವಿ ಅಂತ ಹೇಳಿದ್ರೆ, ತುಂಬ ದಣಿವಾಗಿರುತ್ತೆ, ಎಲ್ಲೋ ಒಂದು ಮನೆ ಮುಂದೆ ನಿಂತ್ಕೊಂಡ್ರೆ ಮೇಲಿಂದ ಬಕೆಟಿಂದ ನೀರನ್ನು ಒಯ್ತಾರೆ. ಆದರೆ ಅವರದ್ದೇ ಮನೆಯಲ್ಲಿ ಯಾರಿಗಾದ್ರೂ ಎಮರ್ಜೆನ್ಸಿ ಆದರೆ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಧಾವಿಸಿ ಬರೋದು ಆಟೋ ಡ್ರೈವರ್ಗಳೇ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಏನೋ ಅವ್ರು ದಣಿವಾರಿಸ್ಕೊಳ್ಳಿಕ್ಕೆ ಬಂದಲ್ಲಿ ನಿಂತಿರ್ತಾರೆ, ಒಂದು 10 ನಿಮಿಷ ಹೊರಟೋಗ್ತಾರೆ. ಯಾಕೆಂದರೆ ಅವ್ರ ಮನೆ ಮಾರ್ಗಗಳು 20 ಕಿಲೋಮೀಟ್ರು 15 ಕಿಲೋಮೀಟ್ರು ದೂರದಲ್ಲಿರುತ್ತೆ. ಅವನಿಗೆ ಸುಸ್ತಾದರೆ ಎಲ್ಲಿ ದಣಿವನ್ನು ಆರಿಸ್ಕೋಬೇಕು ಅನ್ನೋವಂಥ ಪ್ರಶ್ನೆ ಇವತ್ತು ಎದುರಾಗಿರ್ತಕ್ಕಂಥದ್ದು. ಇನ್ನೊಂದು ಏನಂತ ಹೇಳಿದ್ರೆ, ಈ ಆ್ಯಪ್ಗಳ ಕಾಟ. ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ, ಈ ರೀತಿಯಾದ ಹಲವಾರು ಆ್ಯಪ್ಗಳು ಇವತ್ತು ಬಂದಿದೆ. ಹಾಗಾಗಿ ನೋಡಿ, ಇವತ್ತು ರಸ್ತೆ ಮೇಲೆ ಯಾರೂ ಬರ್ತಾಯಿಲ್ಲ. ನಿನ್ನೆ ಮೊನ್ನೆ ಆಗಿರುವಂತಹ ದೂರುಗಳಿಂದಾಗಿ ಇವತ್ತು RTOದವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿಗಳು ಆ್ಯಪನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೋ ಅವರನ್ನು ಹಿಡಿದು ದಂಡವನ್ನು ಹಾಕುವಂಥ ಪ್ರಕ್ರಿಯೆ ಇವತ್ತು ಶುರುವಾಗಿದೆ. ನೋಡಿ, ನಾನು ಈ ಮೂಲಕ ಸರ್ಕಾರಕ್ಕೆ ನೇರವಾದ ಒಂದು ಪ್ರಶ್ನೆಯನ್ನು ಇಡ್ತಾ ಇದ್ದೀನಿ. ಸರ್ಕಾರದ ಏನು ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದಾರೆ, ಈ ಮೀಟರ್ ಇದೆಯಲ್ಲ, ಈ ಮೀಟರನ್ನು ಅವರು ಪ್ರತಿ ವರ್ಷ ತಪಾಸಣೆಯನ್ನು ಮಾಡ್ತಾರೆ. ಅದಕ್ಕೆ ಅಂತ ಶುಲ್ಕವನ್ನು ತಗೊಳ್ತಾರೆ, ಸರ್ಕಾರಿ ಶುಲ್ಕವನ್ನು. ಕರೆಕ್ಟ್ ಅಲ್ವಾ? ಹಾಗಾಗಿ ಈ ಮೀಟ್ರನ್ನ ನೀವು ತೆಗೆದೇ ಬಿಡಿಬೇಕಾದ್ರೆ, ಇವಾಗ ಪ್ಯಾನಿಕ್ ಬಟನ್ ಅಂತ ಏನು ಹಾಕ್ತಾ ಇದ್ದೀರಲ್ಲ ನೀವು, ಅದೇ ವಿಧವಾದಂಥ ಯಾವುದಾದ್ರೂ ಒಂದು ನ್ಯಾವಿಗೇಷನ್ ಸಿಸ್ಟಮನ್ನು, GPS ಸಿಸ್ಟಮನ್ನು ನಮ್ಮ ಆಟೋಗಳಲ್ಲಿ ಅಳವಡಿಸ್ಕೊಡಿ. ಅದಕ್ಕೆ ಅಂತ ಸರ್ವಿಸ್ ಚಾರ್ಜ್ಗಳನ್ನು ತೊಗೊಳ್ಳಿ ನೀವು. ಈ ಮೀಟ್ರಿಗೆ ಹೆಂಗೆ ನಾವು ಶುಲ್ಕವನ್ನು ಕೊಡ್ತಾ ಇದ್ದೀವೋ ಅದನ್ನು ಪರಿಷ್ಕರಣೆ ಮಾಡಿ ಅದಕ್ಕೆ ಸೀಲ್ ಹಾಕಲಿಕ್ಕೆ, ಅದೇ ರೀತಿಯಾಗಿ ನಾವು ನಿಮಗೆ ಕೊಡ್ತೀವಿ. ವೆಯ್ಟ್ ಆ್ಯಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರೇ ಒಂದು ಆ್ಯಪನ್ನು ಸೃಷ್ಟಿ ಮಾಡಿ ಆಟೋ ಚಾಲಕರು ಕೊಡಿ. ಆವಾಗ ಪ್ರಯಾಣಿಕರಿಗೂ ಸುರಕ್ಷತೆ ಇರುತ್ತೆ, ಆಟೋ ಚಾಲಕನಿಗೂ ಸುರಕ್ಷತೆ ಇರುತ್ತೆ. ಖಾಸಗಿ ಆ್ಯಪ್ಗಳ ಮೊರೆ ಹೋಗುವಂಥ ಸಂದರ್ಭ ಎದುರಾಗೋದಿಲ್ಲ ಅಂತ ನಾನು ಹೇಳ್ತೀನಿ. ಸರ್ಕಾರ ಇಂಥ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟು ಖಾಸಗಿ ಆ್ಯಪ್ಗಳವರು ಹೆಚ್ಚುವರಿಯಾಗಿ ದಂಡವನ್ನು ಹೆಚ್ಚುವರಿಯಾಗಿ ಚಾರ್ಜಸ್ಸನ್ನು ಮಾಡ್ತಾಯಿದ್ರೆ ಆಟೋ ಚಾಲಕ ಏನು ಮಾಡೋಕ್ಕಾಗುತ್ತೆ ರೀ? ನಮಗೆ ಮೈನಸ್ ಕೊಡಲಿಕ್ಕೆ ಅಲ್ಲಿ ಏನಾದರೂ ಆಪ್ಷನ್ ಇಲ್ಲ. ಅಲ್ಲಿ ಅಲ್ಲೇನು ಬರುತ್ತೋ ಅದನ್ನು ನಾವು ಒತ್ಕೊಂಡು ಹೋಗಬೇಕು. ಮತ್ತು ಇವಾಗ ಏನು ಹೆಚ್ಚುವರಿಯಾಗಿ ಲೂಟಿ ಮಾಡ್ತಾಯಿದ್ದಾರೆ ಅಂತ ನಾವೆಲ್ಲರಿ ಲೂಟಿ ಮಾಡ್ತಾಯಿದ್ದೀವಿ? ಆ್ಯಪಲ್ಲಿ ಏನು ಬಂದಿರುತ್ತೋ ಅದನ್ನು ನಾವು ರಿಸೀವ್ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಇವಾಗ ಒಬ್ಬ ಚಾಲಕ 1.5 ಕಿಲೋಮೀಟ್ರು 2 ಕಿಲೋಮೀಟ್ರು ಹೋಗಿ ₹100 ಬಾಡಿಗೆಗೆ 1.5ಯಿಂದ 2 ಕಿಲೋಮೀಟ್ರುಗಳು 2.5 ಕಿಲೋಮೀಟ್ರುಗಳು ಹೋಗಿ ಪ್ರಯಾಣಿಕರನ್ನು ಕರ್ಕೊಂಡು ಅವರ ಒಂದು ಗಮ್ಯಕ್ಕೆ ಸೇರಿಸುವಂತಹ ಸೇವೆಯನ್ನು ಮಾಡ್ತಾಯಿದ್ದಾರೆ. ಇದು ಒಂದು ಭಾಗ ಇರೋದು ಇವತ್ತು. ಹಾಗಾಗಿ ನೀವೇನಾದರೂ ನಿರ್ಬಂಧ ಮಾಡಬೇಕು, ಅದಕ್ಕೆ ತಕ್ಕದಾಗಿ ಏನಾದರೂ ವ್ಯವಸ್ಥೆಗಳನ್ನು ಮಾಡಬೇಕಂದ್ರೆ ಈ ಆ್ಯಪ್ಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ನೀವು ತಗೋಬೇಕು. ಅದು ಬಿಟ್ಬಿಟ್ಟು ಬೈಕ್ ಟ್ಯಾಕ್ಸಿಗೆ ಯಾವುದೇ ವಿಧವಾದಂಥ ನಿಯಮಾವಳಿಗಳಿಲ್ದಿರ ಇವತ್ತು ಗೀಗ್ ಎಕಾನಮಿ ಇದೆ, ಯಾರು ಯಾವ ಕೆಲಸವನ್ನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ಅಡ್ಡ ಇಟ್ಕೊಂಡು ಇವತ್ತು ಬೈಕ್ ಟ್ಯಾಕ್ಸಿಯನ್ನು, ಖಾಸಗಿ ದ್ವಿಚಕ್ರ ವಾಹನವನ್ನು ನೀವು ಹೆಂಗೆ ಇದು ಮಾಡ್ತೀರಾ? ಸೇವೆ ಅಲ್ಲ ಅದು.
ಸೇವೆ ಮಾಡಬೇಕಂದ್ರೆ ಈ ಥರ ಯೆಲ್ಲೋ ಬೋರ್ಡ್ ವೆಹಿಕಲ್ ಇರಬೇಕು. ಅದಕ್ಕೆ ವಿಮೆದು ಬೇರೆ ಯಾವುದೇ ನಿಯಮಗಳಿದೆ, ಆ ನಿಯಮಾವಳಿಗಳನ್ನ ರೂಪಿಸ್ಬಿಟ್ಟು ನೀವು ಮಾಡಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಇನ್ನು ಲಾಯರ್ ಜಗದೀಶ್ ಅವರೇ ಹೇಳುವಂತೆ ನಮಗೆ ಗೊತ್ತಿಲ್ಲ, ಯಾಕೆಂದರೆ ನನಗೆ ಮಾಹಿತಿ ಇರೋದ್ರ ಪ್ರಕಾರ 1,60,000 ಎಷ್ಟೋ ಪರ್ಮಿಟ್ಗಳನ್ನು, ರಹದಾರಿ ಪತ್ರಗಳನ್ನು ಸರ್ಕಾರ ಕೊಟ್ಟಿದೆ ಆಟೋಗಳಿಗೆ ಬೆಂಗಳೂರಲ್ಲಿ. ಆದರೆ ಲಾಯರ್ ಜಗದೀಶ್ ಅವರೇ ಹೇಳುವಂತೆ 8 ಲಕ್ಷಕ್ಕೂ ಮೀರಿದ ಆಟೋಗಳು ಬೆಂಗಳೂರಲ್ಲಿ ಪ್ರಯಾಣ ಮಾಡ್ತಾಯಿದೆ ಅಂತ. ಲಾಯರ್ ಜಗದೀಶ್ ಅವರೇ, ಈ ಪ್ರಶ್ನೆಯನ್ನು ನೀವು ಎತ್ತಿರೋದಕ್ಕೆ ನಾನು ನಿಮಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾವೇ ಆಟೋ ಚಾಲಕರು ಹೇಳಿದರೆ ಈ ವಿಷಯನ ಯಾರೂ ನಂಬ್ತಾ ಇರಲಿಲ್ಲ. ಪಾಪ ನೀವೇ ಹೇಳ್ಕೊಳ್ಳೋಂಗೆ ನೀವು ತುಂಬ ಪ್ರತಿಷ್ಠಿತರು, ನಿಮಗೆ ತುಂಬ ಕಾನೂನಿನ ಬಗ್ಗೆ ಅರಿವಿದೆ ಅಂತ ಹೇಳ್ತಾ ಇದ್ದೀರಾ. ನೀವು ಎತ್ತಿರೋ ಈ ಪ್ರಶ್ನೆಗೆ ಹ್ಯಾಟ್ಸ್ ಆಫ್ ಇರಲಿ ನಿಮಗೆ. ನಿಮಗೇನಾದರೂ ಶಕ್ತಿ ಅನ್ನೋದಿದ್ದರೆ ಈಗ ನೀವೇ ಹೇಳಿದಂತೆ 1,67,000 ಆಟೋಗಳು ಮಾತ್ರ ರಹದಾರಿ ಪತ್ರ ಅಂದರೆ ಪರ್ಮಿಟನ್ನು ಹೊಂದಿದೆ. ಹಂಗಂದರೆ ಇನ್ನು ಉಳಿದಿದ್ದ ಆಟೋಗಳು ಸೀಸ್ ಮಾಡಿಸ್ಬೇಕು ನೀವು. ಇಷ್ಟೆಲ್ಲ ಕೂತ್ಕೊಂಡು ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಲ್ಲ ಆಟೋ ಚಾಲಕರ ಬಗ್ಗೆ, ಈ ಉಳಿದಂಥ ಎಲ್ಲ ಆಟೋಗಳನ್ನು ಸೀಸ್ ಮಾಡಿ ಕ್ರಷ್ ಮಾಡಿಸಿ, ಆವಾಗ ನಾನು ನಿಮ್ಮನ್ನು ಒಪ್ತೀನಿ. ಇನ್ನು ಮಿಕ್ಕಿದ ಹೆಚ್ಚುವರಿ ಆಟೋಗಳು 5 ಲಕ್ಷ 6 ಲಕ್ಷಕ್ಕಿಂತ ಹೆಚ್ಚಿನ ಆಟೋಗಳು ಎಲ್ಲಿಂದ ಬಂತು ರೀ? ಇದಕ್ಕೆ ಯಾರು ಹೊಣೆ? ನಾನು ಹೊಣೆನಾ? ಆಟೋ ಚಾಲಕ ಹೋಗಿ ಒಂದು ಅನಧಿಕೃತ ಆಟೋವನ್ನು ಸೀಸ್ ಮಾಡಿ ಜಪ್ತಿ ಮಾಡೋ ಅಂಥ ಪವರ್ ನನಗಿದೆಯಾ? ಪವರ್ ಇರ್ತಕ್ಕಂಥದ್ದು ಸರ್ಕಾರದ ಹತ್ರ. ಮತ್ತು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಸತಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಚೇಂಜ್ ಆದಾಗ ಅವ್ರಿಗೆ ಮನ ಬಂದಂತೆ ಪರ್ಮಿಟ್ಗಳನ್ನು ಇಶ್ಯೂ ಮಾಡಿಬಿಟ್ಟು ಹೋಗ್ತಾರೆ. ಮಹಿಳಾ ಪರ್ಮಿಟು, DL ಪರ್ಮಿಟು, ಟ್ರಾನ್ಸ್ಫರ್ ಪರ್ಮಿಟು, ಈ ರೀತಿಯಾಗಿ. ಈಗ ಇನ್ನೊಂದು ಹೊಸ ನಿಯಮ ಏನು ಬಂದಿದೆ ಅಂತ ಹೇಳಿದ್ರೆ, EV ವೆಹಿಕಲ್ ಅಂದರೆ ವಿದ್ಯುತ್ ಚಾಲಿತ ವಾಹನ ಆಟೋಗಳೇನಿದೆ ಅದಕ್ಕೆ ಯಾವುದೇ ವಿಧವಾದಂಥ ಪರ್ಮಿಟ್ ಇಲ್ಲ. ಹಂಗಾಗಿ ಏನು ಮಾಡ್ತಾ ಇದ್ದಾರೆ, ಈ ಖಾಸಗಿ ಆ್ಯಪ್ಗಳವರು, ಓಲಾ ಇರ್ಬೋದು, ಊಬರ್ ಇರ್ಬೋದು, ಇವರು ಬೇರೆ ಬೇರೆ ಹೆಸರುಗಳಲ್ಲಿ 500, 600, 1000 ಆಟೋಗಳನ್ನು ತೊಗೊಂಬಂದು ಡ್ರೈವರ್ಗಳಿಗೆ ಒಂದು ಅಪಾರ್ಟ್ಮೆಂಟನ್ನು ಬಾಡಿಗೆಗೆ ಪಡೆದ್ಬಿಟ್ಟು ನಿಮ್ಗೆ 25,000 30,000 ಸಂಬಳ ಕೊಡ್ತೀವಿ, ನೀವು ನಮ್ಮ ಹತ್ರ ಆಟೋ ಓಡಿಸಿ ಅಂತ ಗುಲಾಮಿತನವನ್ನು ಮಾಡಿಸ್ಕೊಳ್ಳೋವಂಥ ಪ್ರವೃತ್ತಿಯು ಎದುರಾಗಿದೆ. ಹಂಗಂದರೆ ಇವಾಗ ಆಟೋ ಅಂದಮೇಲೆ ಎಲ್ಲ ಒಂದೇ ಆಟೋ, ಪರ್ಮಿಟ್ ಇದ್ದರೆ ಎಲ್ಲದಕ್ಕೂ ಇರಬೇಕು, ಇಲ್ಲಾಂದರೆ ಯಾವುದಕ್ಕೂ ಇರಬಾರ್ದು. ಇಲ್ಲ ಅಂತ ಹೇಳಿದ್ರೆ ನೀವು ಬೆಂಗಳೂರಲ್ಲಿ ಇಷ್ಟೇ ಆಟೋಗಳನ್ನು ವಾರ್ಷಿಕವಾಗಿ ಸೇಲ್ ಮಾಡಬೇಕು ಅನ್ನೋಂಥ ನಿಯಮವನ್ನು ಜಾರಿಗೆ ತೊಗೊಂಬನ್ನಿ. ಇದೆಲ್ಲ ಆದಮೇಲೆ ಆಟೋ ಚಾಲಕರ ಜೀವನ ನಿರ್ವಹಣೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ನಮಗೆ ಮಾತ್ರ ಗೊತ್ತು, ಅದು ನಮಗೆ ಗೊತ್ತಿರಲಿ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರದಿಂದ ಯಾವುದೇ ವಿಮೆ ಆಗಲಿ, ಯಾವುದೇ ಒಂದು ವೈದ್ಯಕೀಯ ಸೌಲಭ್ಯಕ್ಕಾಗಿ ಒಂದು ಫೆಸಿಲಿಟಿ ಆಗಲಿ, ಅಥವಾ ನಾವು ನಿವೃತ್ತಿ ಆದಮೇಲೆ ಅಂದರೆ ನಾವು ಆಟೋ ಓಡಿಸ್ಲಿಕ್ಕೆ ಆಗದೇ ಇದ್ದಂಥ ಸಂದರ್ಭ ಬಂದಾಗ ನಮ್ಮ ಜೀವನ ನಿರ್ವಹಣೆ ತುಂಬ ಕಷ್ಟ ಆಗುತ್ತೆ. ಇವತ್ತು ಆಟೋ ಚಾಲಕರಿಗೆ ಬಹುಮುಖ್ಯವಾಗಿ ಎದುರಾಗಿರುವಂಥ ಸಮಸ್ಯೆ ಏನು ಅಂತಂದರೆ, ಈ ಕಾಂಪಿಟೇಟಿವ್ ಜಗತ್ತಲ್ಲಿ ಅಂದರೆ ಇವತ್ತು ತುಂಬ ಕಾಂಪಿಟೇಷನ್ ಇದೆ. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದೆ ಅವರು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೈಗೆ ಎಟಕದೇ ಇರುವಂಥ ಮಟ್ಟಕ್ಕೆ ಇವತ್ತು ಇದು ಶಿಕ್ಷಣದ ಒಂದು ವೆಚ್ಚಗಳು ಹೋಗ್ತಾ ಇರ್ತಕ್ಕಂಥದ್ದು. ವೈದ್ಯಕೀಯ ವೆಚ್ಚಗಳು ತುಂಬ ಹೆಚ್ಚಾಗಿದೆ, ದುಬಾರಿಯಾಗಿದೆ. ಒಂದು ಯಾವುದಾದ್ರೂ ಖಾಸಗಿ ಕಂಪನಿಯಲ್ಲಿ ಸೇವೆ ಮಾಡ್ತಕ್ಕಂಥ ಒಬ್ಬ ಕಾರ್ಮಿಕನಿಗೆ ಕೂಡ ಇವತ್ತು ESI ಇದೆ, ಇನ್ಶೂರೆನ್ಸ್ ಸೌಲಭ್ಯ ಇದೆ. ಆದರೆ ಆಟೋ ಚಾಲಕರಿಗೆ ಈ ವಿಧವಾದಂಥ ಯಾವುದೇ ಸೌಲಭ್ಯವನ್ನು ಸರ್ಕಾರ ಇವತ್ತವರೆಗೂ ಮಾಡಿಕೊಟ್ಟಿಲ್ಲ. ಸಾಕಷ್ಟು ಜನ ಆಟೋ ಡ್ರೈವರ್ಗಳಿಗೆ ಯಾವುದೇ ಮನೆಯೂ ಇಲ್ಲ, ಏನಿಲ್ಲ, ಬಾಡಿಗೆ ಮನೆಗಳಲ್ಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಆಟೋ ಚಾಲಕರ ಮಧ್ಯೆ ಇರಬಹುದು ಇದು ಮಾಸ್ ಚೈನ್ ಲಿಂಕು. ಅಂದರೆ ಇವಾಗ ಸರ್ಕಾರಿ ವ್ಯವಸ್ಥೆಯನ್ನೇ ತಗೊಳ್ಳಿ, ಇರುವಂಥ ಎಲ್ಲ ನೌಕರರು ಪ್ರಾಮಾಣಿಕವಾಗೇ ಇದ್ದಾರಾ? ನಾನು ಸಮರ್ಥನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಎಲ್ಲ ಅಂಥದನ್ನೆಲ್ಲ ಪ್ರಶ್ನೆ ಮಾಡೋದು ಬಿಟ್ಬಿಟ್ಟು ನಮ್ಮಂಥ ಬಡಪಾಯಿಗಳ ಮೇಲೆ ಇವತ್ತು ಬ್ರಹ್ಮಾಸ್ತ್ರ ಅನ್ನುವ ರೀತಿಯಲ್ಲಿ ಪಾಪ ಬೆಳಗ್ಗೆ ದೇವರು ಕೈ ಮುಗಿದ್ಬಿಟ್ಟು ಅಪ್ಪ ಸಾಯಂಕಾಲದ ಜೀವನಕ್ಕೆ ಏನು ಮಾಡಲಿ ಅಂತ ಗಾಡಿ ತೊಗೊಂಡೋದ್ರೆ ಅಲ್ಲಿ RTOದವ್ರು ಸೀಸ್ ಮಾಡ್ತಾರೆ, ಈ ಕಡೆ ಎಮಿಷನ್ನು ಪರಿಸರ ಮಾಲಿನ್ಯ ಮಂಡಳಿಯವ್ರು ಸೀಸ್ ಮಾಡ್ತಾರೆ. ಇರಬೇಕು ಕಾಗದ ಪತ್ರಗಳನ್ನೆಲ್ಲ ಕರೆಕ್ಟಾಗಿ ಇಟ್ಕೊಳ್ಬೇಕು ಗಾಡಿಯಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾಯರ್ ಜಗದೀಶ್ ಅವರೇ, ನೀವು ತುಂಬ ದೊಡ್ಡ ಮಾತುಗಳನ್ನು ಆಡಿದ್ದೀರಾ. ಮತ್ತು ಯಾರೋ ಒಬ್ಬರು ಮೊನ್ನೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಆತ ಅವ್ರ ಮನೆ ಕೆಲಸಕ್ಕೂ ಕೂಡ ನಾನ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬಾರ್ದಾ? ನಮ್ಮ ಜೀವನ ಪೂರ್ತಿ ಕಾಕಿ ಡ್ರೆಸ್ಸಲ್ಲೇ ಕಳೆದೋಗ್ಬೇಕಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಆದರೆ ಇತ್ತೀಚೆಗೆ ಬರ್ತಾ ಇರುವಂಥ ಹೊಸ ಆಟೋ ಚಾಲಕರಿಗೆ ಅವರ ವೃತ್ತಿಯ ಬಗ್ಗೆ ಗೌರವ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಸೇವಾ ಕ್ಷೇತ್ರವನ್ನು ವ್ಯಾಪಾರಿ ಕ್ಷೇತ್ರವಾಗಿ ಪರಿವರ್ತನೆ ಮಾಡೋದಕ್ಕಿಂತ ಆ್ಯಪ್ಗಳನ್ನು ಮಾಡಿದ್ದೀರಲ್ಲ, ಇದರ ಪ್ರಭಾವ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಸಮಸ್ತ ಆಟೋ ಚಾಲಕರಿಗೆ ನಾನು ಹೇಳುವಂಥ ವಿನಂತಿ ಏನಂದರೆ, ನಿಮ್ಮ ವೃತ್ತಿಯನ್ನು ನೀವು ಗೌರವಿಸುವುದನ್ನು ಕಲ್ತ್ಕೊಳ್ಳಿ. ಸೇವೆ ಎಂಬ ಒಂದು ಮನೋಭಾವವನ್ನು ಇಟ್ಕೊಂಡು ಪ್ರಯಾಣಿಕರ ಜೊತೆ ಗೌರವಯುತವಾಗಿ ಮಾತಾಡೋದನ್ನು ಕಲ್ತ್ಕೊಳ್ಳಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೆ ಆಟೋ ಚಾಲಕರ ಯೂನಿಯನ್ಗಳಂತಿದೆ, ಅವ್ರ ಮುಂದೆ ವಿನಂತಿಯನ್ನು ಮಾಡಿ. ಅದಕ್ಕೆ ಅವರು ಸ್ಪಂದನೆಯನ್ನು ಮಾಡದೇ ಇದ್ದಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಏನಿರ್ತಾರೆ ಅವ್ರ ಮುಂದೆ ಸ್ಪಂದನೆಯನ್ನು ಮಾಡಬೇಕು, ಅಥವಾ RTO ಅಧಿಕಾರಿಗಳ ಮುಂದೆ ಸ್ಪಂದನೆಯನ್ನು ಮಾಡಬೇಕು.
ಆದರೆ ಇವರೆಲ್ಲರೂ ನಮಗೆ ಸ್ಪಂದಿಸ್ತಾರಾ? ಖಂಡಿತವಾಗೂ ಇಲ್ಲ. ಆಟೋ ಯೂನಿಯನ್ ಏನಾದರೂ ಸ್ಪಂದಿಸ್ಬೋದು, ಆದರೆ ಕಳೆದ ಬಾರಿ ನಾನು ನೋಡಿದ್ದೀನಿ ಮೀಟರ್ನ ಒಂದು ದರವನ್ನು ಹೆಚ್ಚಿಗೆ ಮಾಡುವಾಗ ಲಾಠಿ ಚಾರ್ಜ್ ಮಾಡುವಂಥ ಒಂದು ಪ್ರಕ್ರಿಯೆಯು ಕೂಡ ಬೆಂಗಳೂರಿನಲ್ಲಿ ನಡೆದೋಯ್ತು. ಎಲ್ರಿಗೂ ಕೂಡ ಪ್ರತಿ ವರ್ಷ ಬೋನಸ್ ಬೇಕು, ಇಂಕ್ರಿಮೆಂಟ್ ಬೇಕು, ಎಲ್ಲನೂ ಬೇಕು. ಆದರೆ ಆಟೋ ಚಾಲಕರಿಗೆ ಏನು ಕೊಟ್ಟಿದೆ ಈ ಸಮಾಜ? ಕೊಟ್ಟಿದ್ದು ಬರೀ ಕೆಟ್ಟ ಪದಗಳ ಒಂದು ಮಾತ್ರ. ಇದು ಏನು ಕೆಟ್ಟ ಪದಗಳಿಂದ ನಿಂದನೆಯನ್ನು ಮಾತ್ರ ಆಟೋ ಚಾಲಕರು ಇವತ್ತು ಎದುರಿಸ್ತಾ ಇರ್ತಕ್ಕಂಥದ್ದು. ಹಾಗಂತೇಳಿ ಎಲ್ಲ ಪ್ರಯಾಣಿಕರನ್ನು ನಾವು ದೂರ್ತಾ ಇಲ್ಲ. ತುಂಬ ಉತ್ತಮವಾದ ಪ್ರಯಾಣಿಕರಿದ್ದಾರೆ, ಹರಸಿ ಹೋಗುವಂಥ ಪ್ರಯಾಣಿಕರಿದ್ದಾರೆ. ನಾವೇನಾದರೂ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಕೊಟ್ಟಿದ್ದೆ ಆದರೆ ನೀನು ಚೆನ್ನಾಗಿರಪ್ಪ ಅಂತ ಹೇಳಿ ಹೋಗುವಂತಹ, ಕಾಫಿಯನ್ನು ಕೊಡಿಸಿ ತಿಂಡಿಯನ್ನು ಕೊಡಿಸಿ ಹೋಗುವಂತಹ ಪ್ರಯಾಣಿಕರನ್ನು ನಾನು ತುಂಬ ಜನರನ್ನು ನೋಡಿದ್ದೀನಿ. ಹಾಗಾಗಿ ಇಂಥ ಒಂದು ಕೆಟ್ಟ ಒಂದು ಸಿಸ್ಟಮ್ ಒಳಗಡೆ ನಾವೇನು ಮಾಡ್ಬೋದು ಅಂದರೆ, ಒಳ್ಳೆ ಆಟೋ ಚಾಲಕರು ಸಿಕ್ಕಿದರೆ ಅವ್ರನ್ನ ಹುರಿದುಂಬಿಸಿ, ಕೆಟ್ಟವರು ಸಿಕ್ಕಿದ್ರೆ ಏನು ಮಾಡೋಕ್ಕಾಗಲ್ಲ, ನಾವು ಮರೆತುಬಿಟ್ಟು ಮುಂದೆ ಸಾಗ್ತಾ ಇರಬೇಕು ಅಷ್ಟೇ ಅಂತ ಹೇಳುವಂಥ ವಿಚಾರದೊಂದಿಗೆ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.